ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ಸ್ ನಾಗೇಂದ್ರ ಬಾಬು ಮತ್ತು ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ನಿನ್ನೆ ಹೋಟೆಲ್ಗಳ ಮೇಲೆ ದಾಳಿ, ಇವತ್ತು ಔಟ್ಲೆಟ್ಗಳ ಮೇಲೆ ದಾಳಿ. ಔಟ್ಲೆಟ್ಗಳಲ್ಲಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಅಷ್ಟೇ ಕಳಪೆ ಗುಣಮಟ್ಟದ ಆಹಾರ. ನಿನ್ನೆ ನೋಡಿದ್ರೆ ನೀವು ಸ್ಟಾರ್ ಹೋಟೆಲ್ಗಳಲ್ಲಿ ದಾಳಿ ಮಾಡಿದಂತ ಟೈಮ್ನಲ್ಲಿ ನಾಗೇಂದ್ರ ಬಾಬು, ಅಲ್ಲಿ ಅವಧಿ ಮೀರಿದ ಹಾಲು, ಕೊಳೆತಂತ ತರಕಾರಿ. ಗ್ರಾಹಕರಿಗೆ ಹೈಜೀನ್ ಫುಡ್ ಕೊಡ್ತೀವಿ ಅಂತ ಹೇಳಿ ದುಪ್ಪಟ್ಟು ಹಣವನ್ನ ತಗೋತಾರೆ. ಆದ್ರೆ ಈಗ ದಾಳಿ ಮಾಡಿದಾಗ ಗೊತ್ತಾಗ್ತದೆ ಅಲ್ಲೆಲ್ಲವೂ ಕೂಡ ಕಳಪೆ ಗುಣಮಟ್ಟದ್ದು ಅನ್ನೋದು ಇವತ್ತು ಸ್ಪಷ್ಟವಾಗಿ ಆರೋಗ್ಯ ಇಲಾಖೆ ಮಾಡಿದಂತ ದಾಳಿಯಿಂದ ಗೊತ್ತಾಗ್ತಾ ಇರೋದು. ಪ್ರಮುಖವಾಗಿ ಅಲ್ಲಿ ಕೆಜಿ ಗಟ್ಟಲೆ ಮಟನ್ಗಳು ಕೊಳೆತ ಸ್ಥಿತಿಯಲ್ಲಿ ಇತ್ತು ಅನ್ನೋದು ದಾಳಿಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನಿನ್ನೆ ಹೋಟೆಲ್, ಇವತ್ತು ಫುಡ್ ಔಟ್ಲೆಟ್ ಮೇಲೆ ದಾಳಿ ಮಾಡಿರುವಂತಹ ಆರೋಗ್ಯ ಇಲಾಖೆ, ಆಹಾರ ಸುರಕ್ಷತಾ ಪ್ರಾಧಿಕಾರ ವತಿಯಿಂದ ನಡೆದಿರುವಂತಹ ಈ ಒಂದು ದಾಳಿ ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗಳಿಂದ ತಲಾಶ್ ನಡೆದಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್ ಸೇರಿದಂತೆ ಹಲವೆಡೆ ಪರಿಶೀಲನೆ ಮುಂದುವರೆದಿದೆ. ಹಲವು ಸ್ಟಾರ್ ಹೋಟೆಲ್ಗಳಲ್ಲಿ 10 ತಂಡಗಳಾಗಿ ವಿಭಜನೆಯಾಗಿ ಚೆಕಿಂಗ್ ಅನ್ನು ನಡೆಸಿರೋದು. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕೊಟ್ಟಂತಹ ಸೂಚನೆ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ ಅನ್ನೋದು. ಇವತ್ತು ಔಟ್ಲೆಟ್ಗಳ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ಒಂದು ಗುಣಮಟ್ಟ ಯಾವ ರೀತಿಯಾಗಿ ಇದೆ, ಅಲ್ಲಿ ಬಳಸುವಂತಹ ಪದಾರ್ಥಗಳಾಗಿರ್ಬೋದು, ಗ್ರಾಹಕರಿಗೆ ನೀಡುವಂತಹ ಆಹಾರ, ಅದರ ಗುಣಮಟ್ಟ ಯಾವ ರೀತಿಯಾಗಿ ಇದೆ, ಅವರು ಬಳಸ್ತಾ ಇರುವಂತಹ ಪದಾರ್ಥಗಳು ಗುಣಮಟ್ಟದಲ್ಲಿ ಇದೆಯಾ ಅಥವಾ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನೇನಾದರೂ ಬಳಕೆ ಮಾಡ್ತಿದ್ದಾರಾ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಅದರ ಮೇಲೆ ಡೇಟ್ ಇದ್ರೆ ಆ ಡೇಟ್ ನ ಪರಿಶೀಲನೆ ಮಾಡೋದು, ಔಟ್ ಡೇಟ್ ಆಗಿದ್ರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ, ಎಕ್ಸ್ಪೈರ್ ಆಗಿದ್ರೆ ಯಾಕೆ ಇದನ್ನ ಬಳಕೆ ಮಾಡ್ತಾ ಇದಾರೆ ಅಂತೇಳಿ ಆನ್ ಸ್ಪಾಟ್ ಅಲ್ಲಿ ಅಧಿಕಾರಿಗಳು ಅಲ್ಲಿ ಔಟ್ಲೆಟ್ ಅಲ್ಲಿರುವಂತಹ ಒಂದು ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತಾಡಿಸಿದ್ದಾರೆ. ನೋಡ್ಕೊಂಬ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತೀವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್ ಬರ್ಗರ್ ತಿಂದು ಈ ತರ ಜಂಕ್ ಫುಡ್ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೈಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀವಿ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ ಅನಾಲಿಸಿಸ್ ಕಳಿಸಿದ್ವಿ. ಇದರ ಏನಾದ್ರು ಆನ್ಸರ್ ಬಂತು ಅಂದ್ರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ. ಇನ್ನು ಮಿಕ್ಕಿದ್ದು ಕ್ಲೀನ್ಲಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನ್ ಕ್ರಮ ತಗೋಬೇಕು ಕ್ರಮ ಮಾಡ್ತೀವಿ. ಈ ಪಂಚತಾರ ಹೋಟೆಲ್ಗಳ ಮೇಲೆ ನಮಗೆ ದಾಳಿ ಮಾಡಬೇಡಿ ಅನ್ನೋಂಥದ್ದೇನಾದ್ರು ಬಂದಾಗ ಆಹಾರ ಸುರಕ್ಷತೆ ಯಾರು ಹಿಂಗ್ ಮಾಡಿ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆಹಾರ ಎಲ್ಲರ ಒಂದು ಫೇವರೇಟ್ ರಾಜಕಾರಣಿಗಳು ಹೋಗೋ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದೀಗ ಅಲ್ಲ, ಅವ್ರಿಗೆ ಒಂದು ರಾಜಕಾರಣಿ ಅಂತಲ್ಲ, ಎಲ್ಲರೂ ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಪ್ರತಿಷ್ಠಿತ ಜನಗಳು ಹೋಗ್ತಾರೆ. ಸೊ ನಾವು ಇಷ್ಟು ದಿನ ಏನ್ ಮಾಡ್ತಾ ಇದ್ದೋ, ನಾವು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ವಿ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದ್ರೆ ನಿನ್ನೆ ನಮ್ಮ ಆರೋಗ್ಯ ಸಚಿವರು ಹೇಳಿದಾಗ ನಾವೇನ್ ತಿಂತಿದ್ದೀವಿ ಅಂತ ತಿಳ್ಕೊಳ್ಳೋದು ಅದು ನಮ್ಮ ಹಕ್ಕು. ಸೊ ನಾನು ಕರೆಕ್ಟಾಗಿ ತಿಂತಾ ಇದ್ದೀನ, ಇರೋ ಫುಡ್ ತಿಂತಾ ಇದ್ದೀನ ಅಥವಾ ಅದರಲ್ಲಿ ಏನಾರ ಇದಾಗಿದೆ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ನಾವು ಅಲ್ಲಿ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500-3,000 ರೂಪಾಯಿ ಇರುತ್ತೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಆಗಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFC ಮೇಲೆ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಇಲ್ಲಿರುವಂತಹ ಆಹಾರವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರಬಹುದು. ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFC ಇದು. ಈ ಒಂದು KFCಗೆ 5 ಜನರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಮಾಂಸ ಆಗಿರಬಹುದು ಅಥವಾ ಬಟರ್ ಆಗಿರಬಹುದು ಅಥವಾ ಜನರಿಗೆ ಕೊಡುವಂತಹ ಅಂದ್ರೆ ಗ್ರಾಹಕರಿಗೆ ಕೊಡುವಂತಹ ಪೂರೈಕೆ ಮಾಡುವಂತಹ ಪ್ರತಿಯೊಂದು ವಸ್ತುಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಇಲ್ಲಿರುವಂತಹ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ರೆಡ್ ಆಗಿರ್ಬೋದು, ಕೆಲವೊಂದು ಐಟಂಗಳಲ್ಲಿ ಯಾವುದೇ ರೀತಿಯ ಯಾವ ಡೇಟ್ ಕೂಡ ಇಲ್ಲ. ಮತ್ತೊಂದು ವಿಚಾರ, ಕೆಲವೊಂದು ಐಟಂಗಳನ್ನು ಓಪನ್ ಮಾಡಿಟ್ಟು ಹಲವು ದಿನಗಳಾಗಿದೆ, ಇದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರ ನೇರ ದೃಶ್ಯವನ್ನು ನೋಡ್ತಾ ಇರಬಹುದು. ಪ್ರತಿಯೊಂದು ಐಟಂಗಳನ್ನು ಇವರ ನಿಯಮದ ಪ್ರಕಾರ ಅದಕ್ಕೆ ಅದೇ ರೀತಿಯಲ್ಲಿ ಜೋಡಣೆ ಮಾಡಿಡಬೇಕಾಗುತ್ತೆ. ಇನ್ನು ಮಾಂಸವನ್ನು -16 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು ಅಥವಾ ಅವರದೇ ಆದಂತಹ ಇದರ ಮೇಲೆ ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮಾಂಸ ಆಗಿರಬಹುದು, ಇಲ್ಲಿ ಬಳಕೆ ಆಗ್ತಿರುವಂತಹ ನೋಡ್ತಾ ಇರಬಹುದು ಕೆಲವೊಂದು
ಕೆಲವೊಂದು ಐಟಮ್ಗಳು ಅಂದ್ರೆ ಜನರಿಗೆ ಬರ್ಗರ್ ಆಗಿರ್ಬೋದು, ಪಿಜ್ಜಾ ಇದಕ್ಕೆ ಬಳಕೆ ಮಾಡುವಂತಹ ಐಟಮ್ ಆಗಿರೋದು ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಐಸ್ ಕ್ರೀಮು ಅಥವಾ ಬಳಕೆ ಆಗುತ್ತಿರುವಂತಹ ಸಾಸ್ಗಳನ್ನು ಕೂಡ ಇನ್ನು ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಪ್ರತಿಯೊಂದರ ಐಟಮ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ಎಣ್ಣೆಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಯಾವುದೇ ರೀತಿಯ ನ್ಯೂನ್ಯತೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇವರು ನಿಯಮಾನುಸಾರ ಇಲ್ಲಿ ರೇಡ್ ಮಾಡಿರುವಂತದ್ದು. ಈ ಬಗ್ಗೆ ಇಲ್ಲಿ ಈ ಒಂದು KFC ಸೆಂಟರ್ ಬಗ್ಗೆ ಇವರಿಗೆ ಈ ಹಿಂದೆ ದೂರು ಬಂದಿತ್ತಾ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಬಟ್ ಒಂದು ವಿಚಾರ ಅಂದ್ರೆ ಕೆಲ ದಿನಗಳ ಹಿಂದೆಷ್ಟೇ ಆಫರ್ ಅನ್ನು ಬಿಡಲಾಗಿತ್ತು. ಕೆಲವೊಂದು KFCಗಳಲ್ಲಿ 30%, 40% ಆಫರ್ ಅನ್ನು ಬಿಡಲಾಗಿತ್ತು. ಆ ಒಂದು ಆಫರ್ ಡಿಸ್ಕೌಂಟ್ ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಮಾಂಸ ಜೊತೆಗೆ ಎಕ್ಸ್ಪೈರ್ ಆಗಿರುವಂತಹ ಮಾಂಸವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆ ಒಂದು ಮಾಂಸವನ್ನು ಬಳಕೆ ಮಾಡಿ ಅದನ್ನು ಗ್ರಾಹಕರಿಗೆ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಕೂಡ ವೈರಲ್ ಮಾಡಿದ್ರು. ಜೊತೆಗೆ ಅಧಿಕಾರಿಗಳನ್ನು ಕೂಡ ಟ್ಯಾಗ್ ಮಾಡಿದ್ರು. ಎಲ್ಲ ಆಯಾಮದಲ್ಲೂ ತದನಂತರದಲ್ಲಿ ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಇದೀಗ ರೇಡ್ ಮಾಡಿರುವಂತದ್ದು. ಅಂದ್ರೆ ಇದೇ ಇಲ್ಲಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFC ಇಂದ ಈ ರೀತಿ ಲೋಪ ಆಗಿದೆ ಅನ್ನೋದು ಗ್ರಾಹಕರ ವರ್ಷನ್ ಆಗಿರ್ಲಿಲ್ಲ. ಬಟ್ ಬಹುತೇಕ KFCಗಳಲ್ಲಿ ಈ ರೀತಿ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ದೂರು ಬಂದಂತಹ ಹಿನ್ನೆಲೆ ಆ ಒಂದು ದೂರನ್ನು ಪರಿಶೀಲನೆ ಮಾಡುವಂತಹ ಸಲುವಾಗಿ ಇವತ್ತು ನೇರವಾಗಿ ರೇಡ್ ಮಾಡಿ ಇದೀಗ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.